ಅಸಹ್ಯವಾಗಿ ಮಾಡ್ತೀನೋ ನನ್ಗಂತ ಅಸಹ್ಯವಾಗೇ ಮಾಡ್ಕೊಂತೀನಿ ಅಂತ ಒಂದ್ಸಲಿ ಹುಡುಗಿಯ ಗುಟ್ಟಿ ನನಗೆ ತಣ್ಣಗೆ ಇದು ಅಲ್ಲ ಅಂದ್ರೆ ಅದೊಂದೇ ನೀಟಾಗಿ ಹಾಕೋದು. ಐ ಲುಕ್ ಫೇರ್ ಆಗಿ ಕಾಣಿಸ್ತಿದೀನಿ. ನಾನು ಬಿಟ್ ಸೆಲ್ಫ್ ಅಬ್ಸೆಷನ್ ನಾನು ಆಗಲ್ಲಪ್ಪ. ಅವ್ರು ಎಷ್ಟು ಜೋರಾಗಿ ಕಿರ್ಚ್ಕೊಂಡಿದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ಸ್ವಲ್ಪ ಸೆಟ್ ಆದ್ರೆ ಸಾಕ ಅಥವಾ ಪೂರ್ತಿ ಫೇಸ್ ಒಂಥರ ಮಕ್ಕ ಎಲ್ಲ ಹಿಂಗೆ ಆಗ್ತಿದೆ ನನಗೆ. ನಾನು ಪೇಂಟ್ ಮಾಡೋವಾಗೂ ಇಷ್ಟು ಬ್ರಷ್ ಹೋಗ್ಲಿಕ್ಕೆ ಇಲ್ಲ. ನಾನು ಚಿಕ್ಕದಾಗಿದೆ 77% ಗೊತ್ತು. ಜೋಕರೆ ಫುಲ್ ನಾನು ಬಡ್ಕೊಂತಿದ್ದೆ. ನನಗೆ ಏನೋ ಆಗ್ಬಿಟ್ಟಿದೆ ಫುಲ್. ನಾನು ಹಿಂಗೆ ಎಲ್ಲ ಮಾಡ್ತಿರ್ತೀನಿ. ಅಯ್ಯೋ ಈ ಕಣ್ಮೇಲೆ ಎಲ್ಲ ಮೇಕಪ್ ಹೆಂಗ್ ಮಾಡಿ ಇದು ಮೇಲೆ ಹಿಂಗ್ ಹೋಗ್ಬಿಟ್ಟಿದೆ. ಮುಚ್ಕೊಂಡು ಕಣ್ಣು ಅಯ್ಯೋ ಏನೇನೋ ಮಾಡಾಕ್ಬಿಟ್ಟೆ. ಕಣ್ ಫುಲ್ ಉರಿತೈತಿ ಇವಾಗ. ಈ ಕಡೆ ನನ್ನ ಲಿಪ್ಸ್ ಕಲರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸದಾಗಿ ವಿಡಿಯೋ ನೋಡ್ತಿರೋರಿಗೆ ನನ್ನ ಹೆಸರು ಚಂದನ ಅಂತ. ಇವತ್ತು ನಾನು ಆಕ್ಚುಲ್ ಆಗಿ ಮೇಕಪ್ ಮಾಡಕ್ ಹೊರಟಿದ್ದೀನಿ. ಯೂಶುವಲ್ ಆಗಿ ನನ್ನ ಮೇಕಪ್ ಐಟಮ್ಸ್ ಆಗಲಿ ಅಥವಾ ಮೇಕಪ್ ಹಾಕೋದಾಗ್ಲಿ ನಂಗೆ ಏನೂ ಬರಲ್ಲ. ನನಗೆ ಆಕ್ಚುಲಾಗಿ ಕಲಿಬೇಕು ಅಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು. ನೋಡೋಣ, ಇವತ್ತು ಒಬ್ರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಅಸಹ್ಯವಾಗಿ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನಾನು ಕಾಜಲ್ ಹಾಕೋದು ಕಲ್ತಿರೋದೇ ರೀಸೆಂಟ್ ಆಲ್ಮೋಸ್ಟ್ ಒಂದು 3 months ಇಂದ. ಅದು ಬಿಟ್ರೆ ನಂಗೆ ಇನ್ನೇನು ಬರಲ್ಲ. ಫಸ್ಟ್ ಟೈಮ್ ನಾನೇ ಮೇಕಪ್ ಮಾಡ್ಕೊಂಡು ಕಂಪ್ಲೀಟ್ ಮೇಕಪ್ ಮಾಡ್ಕೊತೀನಿ ವಿತ್ ಬೇಸಿಕ್ ಮೇಕಪ್ ವಿತ್ ದ ಹೆಲ್ಪ್ ಆಫ್ ಮೈ ಫ್ರೆಂಡ್. ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ. ಓಕೆ, ಫ್ರೆಂಡ್ ಕಮ್ ಕಸಿನ್ ಇವರು. ನನಗೆ ಅವ್ರ ಮುಖ ತೋರಿಸಲ್ಲ, ಬಟ್ ಶಿಲ್ ಹೆಲ್ಪ್ ಮಿ ಔಟ್. ಹೌದಲ್ಲ. ಸೊ ಈಗ ಫಸ್ಟ್ ನನ್ನ ಹೇರ್ಸ್ನ ಕಂಪ್ಲೀಟಾಗಿ ಟೈ ಮಾಡ್ತೀನಿ ನಾನು. ಬಿಕಾಸ್ ನನಗೆ ಮೇಕಪ್ ಮಾಡೋವಾಗ ಇದೇನು ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ. ಡಿಸ್ಟರ್ಬೆನ್ಸ್ ಆದರೂ ಪರವಾಗಿಲ್ಲ. ಡಿಸ್ಟರ್ಬೆನ್ಸ್ ಆದರೂ ಪರವಾಗಿಲ್ಲ. ನಾನು ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಮೇಕಪ್ ಮಾಡ್ತಿದ್ದೀನಿ. ಅದರಲ್ಲಿ ಸೈವಾಗೆ ಮಾಡ್ಕೊತೀನಿ ಅಂತ ನನಗೆ ಗೊತ್ತು. ಯಾಕಂದರೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಕಾನ್ಫಿಡೆನ್ಸ್ ಅಲ್ಲ. ಒಂದೊಂದ್ಸಲಿ ಹುಡುಗಿಯ ಗುಟ್ಟಿ ನನಗೆ ಮೇಕಪ್ ಮಾಡೋಕ್ಕೆ ಬರಲ್ಲ ಅನಿಸ್ತಿರುತ್ತೆ. ಸೊ ವೆಟ್ ಟಿಶ್ಯೂದಲ್ಲಿ ಫೇಸ್ ವಾಶ್ ಆಲ್ರೆಡಿ ಮಾಡಿದ್ದೀನಿ, ಬಟ್ ಸ್ಟಿಲ್ ವೆಟ್ ಟಿಶ್ಯೂದಲ್ಲಿ ಒಂದ್ಸಲಿ ವೈಪ್ ಮಾಡ್ತೀನಿ ಫೇಸ್ನ ಕಂಪ್ಲೀಟಾಗಿ. ಓಕೆ, ನನ್ನ ಫೇಸ್ ಈಗ ಡ್ರೈ ಆಗಿದೆ. ನಾನೀಗ ಸ್ಕಿನ್ ಪ್ರೆಪ್ ಮಾಡಿ ಟೋನರ್. ನಿಮ್ಗೇನು ಮಾಡೋಕ್ಕಾಗ್ತಿದೆ? ಟೋನರ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸ್ಕಿನ್ ಪ್ರೆಪ್ ಅಂತ ಪ್ರೆಪ್. ಓಕೆ, ನಾನೀಗ ಟೋನರ್ ಅಪ್ಲೈ ಮಾಡ್ತೀನಿ. ಏನೋ ತಣ್ಣಗೈತೆ, ಒಂಥರ ಚೆನ್ನಾಗೈತೆ. ಫುಲ್ಲು ಈ ಮುಖ ತೊಳ್ಕೊಂಡು ಹಿಂಗೆ ಮುಖಕ್ಕೆ ವಾಟ್ರು ಸ್ಪ್ಲಾಶ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿದೆ. ಅದನ್ನ ವೈಪ್ ಮಾಡಂಗಿಲ್ವಂತೆ. ನಾನಾಗಿದ್ರೆ ಫುಲ್ ಹಿಂಗೆ ಅನ್ಕೊಂಡು ಹೋಗ್ಬಿಡ್ತಿದ್ದೆ. ಈಗ ಸ್ವಲ್ಪ ಟ್ಯಾಪ್ ಮಾಡೋಣ, ಸೆಟ್ ಆಗಬೇಕು. ಮೇಕಪ್ ಇಲ್ದಿರನೇ ಬೆಳ್ಳಕ್ಕೆ ಕಾಣಿಸ್ತೀನಿ. ಮೇಕಪ್ ಹಾಕಿದಾದ್ಮೇಲೆ ಸ್ವಲ್ಪ ಡಲ್ ಆಗ್ತೀನಿ ಅನ್ನಿಸ್ತಿದೆ. ನೋಡೋಣ. ಮೇಕಪ್ಗೆ ಉಲ್ಟಾ ಹಂಗೆ ಅನ್ಕೊಂಡಿದ್ದೀನಿ. ಸೊ ಇದು ಅಲ್ಲ, ಟೋನರ್ ಹಾಕ್ಬಿಟ್ಟು 2 minutes ಅದನ್ನು ಸ್ವಲ್ಪ ಸೆಟ್ ಆಗಕ್ಕೆ ಬಿಡ್ತೀನಿ. ಪ್ರಾಡಕ್ಟ್ ನೇಮ್ ರಾಂಗ್ ಬಂದರೆ ಯಾರು ಬೇಜಾರು ಮಾಡ್ಕೋಬೇಡಿ. ಪ್ರಾಡಕ್ಟ್ ನೇಮ್ ಅಲ್ಲ, ನನ್ನ ಬಾಯಲ್ಲಿ ಏನೂ ಗೊತ್ತಿಲ್ಲ. ನಂಗೆ ಗೊತ್ತಿರೋದೇ ಒಂದು ಫೌಂಡೇಶನ್ನು, ಐಲೈನರು, ಕಾಜಲ್ಲು, ಲಿಪ್ಸ್ಟಿಕ್ಕು, ಇದಿಷ್ಟೇ. ಅದ್ಬಿಟ್ರೆ ನಾರ್ಮಲ್ ಆಗಿ ಯೂಸ್ ಮಾಡೋ ಮಾಯ್ಶ್ಚರೈಸರ್, ಸನ್ಸ್ಕ್ರೀನು. ಅದ್ಬಿಟ್ರೆ ನಾವು ಚಿಕ್ಕ ಹುಡುಗರಾಗಿದ್ದ ಕಣ್ಣಿಗೆ ಹಾಕ್ತಿದ್ರಿ ಐ ಶಾಡೋಸ್. ಸೊ ಇಷ್ಟೇ ಗೊತ್ತಿರೋದು. ಸೊ ಹುಡುಗಿರಾಗಿ ಅಟ್ಲೀಸ್ಟ್ ಮೇಕಪ್ ಕಲಿಯೋದು ಬೇಸಿಕ್ ಆದರೂ ಗೊತ್ತಿರಬೇಕು ಅಂದ್ಬಿಟ್ಟು ನಾನು ಇವತ್ತು ಕುತ್ಕೊಂಡು ಕಲ್ತ್ಕೊಂಡು ಹಾಗೆ ವೀಡಿಯೋನೂ ಮಾಡಿ ಹಾಕ್ತಿದ್ದೀನಿ. ಸೊ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ ನಾನೀಗ. ತುಂಬ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ಹೌದು, ಅಂದರೆ ಅದೊಂದೇ ನೀಟಾಗಿ ಹಾಕೋದು ಮುಖಕ್ಕೆ. ಅವ್ರು ಕತ್ತಿಲ್ಲ. ಇವಳು ಯಾವಾಗಲೂ ರೆಕ್ಸ್ತಿರ್ತಾಳೆ ನನಗೆ ಚಿಕ್ಕದ ಕತ್ತು ಅಂತ. ಬಟ್ ಅವಳಿಗೆ ಕತ್ತು ದೊಡ್ಡದಿರೋದು. ನಾನು ಏನು ಮಾಡಲಿ, ನನ್ನ ಕತ್ತು ತುಂಬ ಚಿಕ್ಕದಾಗಿದೆ. ಅಲ್ಲ, ಕತ್ತು ಚಿಕ್ಕದಾಗಿಲ್ಲ, ಕತ್ತಿ ಇಲ್ಲ. ಇಲ್ಲ, ಕತ್ತಿಲ್ಲ. ಮುಂಚೆ ಈ ಥರ ಎಲ್ಲ ಬರ್ತಿತ್ತು, ಅದೇ ತಪ್ಪು ಆಗ್ಬಿಟ್ಟಿದ್ದೀನಿ. ಓಕೆ, ಈಗ ಟೋನರ್ ಅಲ್ಲಮ್ಮ, ಪ್ರೈಮರ್. ಸಾರಿ ಗೈಸ್, ಪ್ರೈಮರ್ ಅಪ್ಲೈ ಮಾಡ್ತೀನಿ. ಪ್ರೈಮರ್ ನನಗೆ ಗೊತ್ತು, ಯಾಕಂದ್ರೆ ಮೇಕಪ್ ಹಾಕಿದ್ಮೇಲೆ ನೀಟಾಗಿ ಸೆಟ್ ಆಗಬೇಕು ಮತ್ತೆ ಸ್ಕಿನ್ ಏನು ಹಾಳಾಗಬಾರ್ದು. ನಾನು ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ, ಅದೊಂದೇ ಗೊತ್ತಿರೋದು ಅನ್ಕೊಂಡಿದ್ದೀನಿ. ಒಂದೊಂದು ವಿಡಿಯೋದಲ್ಲಿ ನೋಡಿದ್ದೀನಿ. ಪ್ರೈಮರ್ ಅಲ್ಲ, ಪ್ರೈಮರ್ ಅಪ್ಲೈ ಮಾಡಿಲ್ಲ ಅಂದರೆ ಫೇಸ್ಗೆ ಮೇಕಪ್ ನೀಟಾಗಿ ಸೆಟ್ ಆಗಲ್ಲ. ಓಕೆ, ಐ ಲುಕ್ ಫೇರ್ ಆಗಿ ಕಾಣಿಸ್ತಿದ್ದೀನಿ. ಆವಾಗಿಂದ 4ನೇ ಸತಿ ಹೇಳ್ತಿರೋದು. ಅಂದರೆ ನಾನು ಬಿಟ್ ಸೆಲ್ಫ್ ಅಬ್ಸೆಸ್ಡ್. ತುಂಬ ಆ್ಯಕ್ಚುಲಾಗಿ ತುಂಬ ಸೆಲ್ಫ್ ಅಬ್ಸೆಸ್ಡ್, ಬಟ್ ಸೆಲ್ಫ್ ಲವ್ ಇಲ್ಲ, ಸೆಲ್ಫ್ ಅಬ್ಸೆಸ್ಡ್ ಇದ್ದೀನಿ. ಹಲ್ಕಿಸಿಬೇಡಿ, ಇದು ಲವ್ ಅಲ್ಲ, ಮಣ್ಣು ಅಲ್ಲ, ಸುಮ್ಮನೆ ಹಂಗೆ. ಈಗ ಟಾಕ್ಸಿಕ್ ಅಬ್ಸೆಷನ್. ಇಲ್ಲಪ್ಪ, ಆ ಟಾಕ್ಸಿಕ್ ಬರ್ತೈತೆ ಆಮೇಲೆ. ಇವಾಗ ಟಾಕ್ಸಿಕ್ ರೀಸನ್ ಬಂದಿದೆ. ಇಲ್ಲ ಅದಲ್ಲ,
ನೆಕ್ಸ್ಟ್ ಈಗ ನಾವು ನಿಮ್ದು ಸ್ವಲ್ಪ ಅನ್ಈವನ್ ಇರೋದ್ರಿಂದ ಕಲರ್ ಕರೆಕ್ಟ್ ಓಕೆ ನನಗೆ ಅನ್ಈವನ್ ಸ್ವಲ್ಪ ನಂಗೆ ಪಿಂಪಲ್ಸ್ ಅದೆಲ್ಲ ಡಾರ್ಕ್ಸ್ ಮಾರ್ಕ್ಸ್ ಇದೆ. ಸೊ ಅದಕ್ಕೆ ಅಂಡರ್ ಇದೆ. ನಾನು ಇದ್ದೇ ಚೆನ್ನಾಗಿ ಮಾಡ್ತೀನಿ, ಬಟ್ ಅಂಡರ್ ಐ ಕಮ್ಮಿನೇ ಇರೋದು, ಬಟ್ ಅದು ಜಾಸ್ತಿ ಅನಿಸ್ತದೆ. ಈ ಕಲರ್ ಟಾರ್ ಎಲ್ಲಿದೆ? ಓಕೆ, ಕಲರ್ ಕರೆಕ್ಟರ್ ಅಂತ ಇದು ಸೆಂಟ್ರಲ್ ಇರೋದು. ಆದ್ರೆ ಈ ಆರೆಂಜ್ ಕಲರ್ ಹಾಕಿದ್ರೆ ನಾನು ಆರೆಂಜ್ ಆಗಿ ಕಾಣಿಸ್ತೀನಿ. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹಾಕಿ ನೀವು ಸುಮ್ಮನೆ ಡಿಫ್ರೆಂಟ್ ಕಲರ್ ಕರೆಕ್ಟರ್. ಗ್ರೀನ್ ಇದೆ, ಯೆಲ್ಲೋ ಇದೆ, ಮತ್ತೆ ಆರೆಂಜ್ ಕೂಡ ಇದೆ. ಆರೆಂಜ್ ಕಲಿತಾ ಇರೋದನ್ನ ಬೇಸಿಕ್ಸ್ ಆಗಿ ಸ್ವಲ್ಪ ಈವನ್ ಔಟ್ ಮಾಡೋಣ. ಅವ್ರು ಹೇಳ್ತಿದ್ದಾರೆ, ನಾನು ಹಾಕ್ತಿದ್ದೀನಿ. ನಾನು ಎಲ್ಲೋ ನೋಡಿ ಕಲ್ತಿರೋದಪ್ಪ. ಇಲ್ಲ ಶಿ ಈಸ್ ಯಾಕೆ ನನಗೆ ಏನಾದರೂ ಶೂಟ್ಸ್ ಇದ್ರೆ ಅವಳೇ ಮೇಕಪ್ ಮಾಡೋದು. ಬಿಕಾಸ್ ಶಿ ಈಸ್ ನಾಟ್ ಅ ಮೇಕಪ್ ಆರ್ಟಿಸ್ಟ್, ಬಟ್ ಶಿ ಈಸ್ ಇನ್ ದ ಫ್ಯಾಷನ್ ಇಂಡಸ್ಟ್ರಿ. ಸೊ ಹಾಗಾಗಿರೋದ್ರಿಂದ ಶಿಲ್ ಬಿ ವೆಲ್ ನೋನ್ ಅವೇರ್ ಅಬೌಟ್ ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಅವೇರ್ ಇದೆ. ಅವೇರ್ ಇರಬೇಕಾಗುತ್ತೆ. ಹೌದು, ಫಸ್ಟ್ ಏನು ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕಲಿತು ನಾನು ಇವಳ ಹತ್ರ ಇಂದ ಕಲ್ತ್ಕೊಂಡು ಪ್ರಾಡಕ್ಟ್ಸ್ ತಗೋಬೇಕು. ಸೊ ಹಾಗಾಗಿ ಫಸ್ಟ್ ಕಲ್ತ್ಕೊಂಡೋಣ, ಆಮೇಲೆ ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂತ. ಯಾವ ಬ್ರಷ್? ಪೌಡರ್ ಬ್ರಷ್ ಬಿಟ್ಟು ಬೇರೆ ಯಾವ ಬ್ರಷ್ ಯೂಸ್ ಮಾಡಿ. ಓಕೆ, ಈಗ ಈ ಬ್ರಷ್ ಯೂಸ್ ಮಾಡ್ತೀನಿ. ಮೇಲೆ ಕೈಯಲ್ಲೇ ಟ್ಯಾಪ್ ಮಾಡಬೇಕಾ? ಕೈಯಲ್ಲೂ ಮಾಡ್ತಾರೆ, ಫಿಂಗರ್ಸ್ ಅಲ್ಲಿ ಮಾಡ್ತಾರೆ. ಅದೇ ಕೈಯಲ್ಲಿ ಅಂದ್ರೆ ಫಿಂಗರ್ಸ್ ಅಲ್ಲಿ ಹಿಂಗಿಂಗ್ ಅಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ಟಾರ್ಟ್ ಮಾಡ್ಬಿಟ್ರೆ ಓಕೆ ಮಾ ಫಿಂಗರ್ಸ್ ಓಕೆನಾ? ನಾನು ಆರೆಂಜ್ ಆಗಿ ಕಾಣಿಸ್ತಿದ್ದೀನಿ. ಚಿಕ್ಕ ಆರೆಂಜ್ ಎಲ್ಲ ಯಾರು ಕೊಡ್ತಾರೆ ಕಾಸು? ಐ ಮೈ ಬಿ ಶಾರ್ಟ್. ಓಕೆ, ಡಸಂಟ್ ಮೀನ್ ದಟ್ ಶಿ ಅವಳು ಉದ್ದ ಇದ್ದಾಳೆ. ಡೋಂಟ್ ಡಿಗ್ರೇಡ್ ಮೈ ಶಾರ್ಟ್ನೆಸ್. ಡೋಂಟ್ ಡಿಗ್ರೇಡ್ ಮೈ ಶಾರ್ಟ್ನೆಸ್, ಆಯ್ತಾ? ನಾನು ಗ್ರೇಡ್ ಮಾಡ್ತಾ ಇದ್ದೀನಿ ಪ್ಲಸ್ ಎ ಮೈನಸ್. ಅಂದ್ರೆ ನೀನು E++ ಅನ್ಕೊಂಡ್ಬಿಡ್ಬೇಕಂದ್ರೆ A+B+ ಅಲ್ಲ. ಅದು ಈ ಪುಟಾಣಿ ಹೇರ್ಸ್ ಡಿಸ್ಟರ್ಬ್ ಮಾಡ್ತಿದ್ದೀನಿ ನನಗೆ. ನಾನು ಐಬ್ರೋಸೇ ಮಾಡಿಸಿಲ್ಲ. ಬಿಕಾಸ್ ನನಗೆ ಗೊತ್ತಿರೋರು ಒಬ್ರು ಐಬ್ರೋಸ್ ಮಾಡ್ಸೋವಾಗ ಫುಲ್ ಕಿಚ್ಕೊಂಡ್ರು ಅನ್ನೋ ಭಯಕ್ಕೆ ನಾನು ಇವತ್ತುವರೆಗೂ ಐಬ್ರೋಸ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಚಂದನ ಐಬ್ರೋ. ನಾನು ಆಗಲ್ಲಪ್ಪ, ಅವ್ರು ಎಷ್ಟು ಜೋರಾಗಿ ಕಿಚ್ಕೊಂಡಿದ್ರು ನನಗೆ ಈಗಲೂ ಜ್ಞಾಪನ ಇದೆ. ಆ ಥ್ರೆಡ್ಡಲ್ಲಿ ಹಾಕ್ಬಿಟ್ಟು ಹಿಂಗೆ ಎಳಿತಿದ್ರೆ ನನಗೆ ಫುಲ್. ನೆಕ್ಸ್ಟ್ ಟೈಮ್ ಚಂದು ವ್ಲಾಗ್ ಅಷ್ಟೊಂದು ಚಂದು ಐಬ್ರೋಸ್ ನೀಟಾಗಿ ಮಾಡ್ಸಿರ್ತೀನಿ. ನೋ ವೇ. ಒಂದು 1000 ಲೈಕ್ ಕೊಡ್ಬಿಡಿ ಸಾಕು, ನಾನು ಎತ್ಕೊಂಡು ಮಾಡ್ತೀನಿ. 1000 ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ. ಇಲ್ಲ ಬೇಡ, ನೀವು ಐಬ್ರೋ ಮಾಡ್ಸಕ್ಕೆ ಅಷ್ಟು ಸಾಕು. ಹಾಯ್ ಫ್ರೆಂಡ್ಸ್, ನಮ್ಮ ಕ್ರಿಯೇಟಿವ್ ಮೂದೇವಿದು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬ್ ಅನ್ನ ಹಂಗೆ ಆಗೋಗ್ಬಿಡಿ. ಬಾಯ್. ನೆಕ್ಸ್ಟ್ ವಾಟ್? ನೆಕ್ಸ್ಟ್ ಈಗ ಸ್ವಲ್ಪ ಸೆಟ್ ಆಗಲಿ, ಬಿಕಾಸ್ ಇವಾಗ ಹಾಕಿದೆಯಲ್ಲ. ಸ್ವಲ್ಪ ಸೆಟ್ ಆದ್ರೆ ಸಾಕ ಅಥವಾ ಪೂರ್ತಿ ಫೇಸ್ ಫುಲ್ ಸೆಟ್ ಆಗ್ಬೇಕು? ನೀವೇನೋ ಮಾಡಿ ಹೇಳಿದ್ರೆ ಈಗ ಇಲ್ಲ, ಫುಲ್ ಫೇಸ್ ಸೆಟ್ ಆಗ್ಬೇಕಂತೆ. ಅದು ಎಷ್ಟು ನಿಮಿಷ ಸೆಟ್ ಆಗ್ಬೇಕು ನಂಗೆ ಗೊತ್ತಿಲ್ಲ. ಮೇಕಪ್ ಮಧ್ಯೆ ಸ್ವಲ್ಪ ಟೈಮ್ ಕೊಟ್ಟರೆ ಒಂಥರ ಮಕ್ಕ ಎಲ್ಲ ಹಿಂಗೆ ಆಗ್ತಿದೆ ನನಗೆ. ಟೈಮ್ ಕೊಟ್ಟರೆ ಸ್ವಲ್ಪ ನೀಟಾಗಿ ಸೆಟ್ ಆಗುತ್ತೆ. ಶೋರ್ ಟೈಮ್ ಕೊಡೋಣ. ಒಂದು ಬಾಕ್ಸ್ ಇದೆ. ನಾನು ಪೇಂಟ್ ಮಾಡುವಾಗೂ ಇಷ್ಟು ಬ್ರಷ್ಗಳಿಕೊಂತ ಇಲ್ಲ ನನ್ನ ಹತ್ರ. ಸೈಜುಗಳದು ಮೇಕಪ್ಗೆ ಇಷ್ಟು ಬ್ರಷಸ್ ಇದೆ. ಅದು ಕಡಿಮೆ ಬ್ರಷಸ್ ಆಕ್ಚುಲಿ ನಾನು ನೋಡಿರೋ ಜನ ಹತ್ರ ಎಲ್ಲ ಸೇರಿಸಿ. ಗರ್ಲ್ಸ್ ಹ್ಯಾಟ್ಸ್ ಆಫ್. ಈಗ ಫೌಂಡೇಶನ್ ಕೈ ಹಾಕ್ಸ್ಕೊಂತೀನಿ. ನನ್ನ ಮುಖ ಚಿಕ್ಕದಾಗಿದೆಯಲ್ಲ, ಸ್ವಲ್ಪ ಸಾಕು. ಕವರೇಜ್ ಬನ್ನಿ. ಓಕೆ, ಸೊ ಕೈಯಲ್ಲಿ ಯೂಸ್ ಮಾಡ್ತೀನಿ ನಾನು, ಬಿಕಾಸ್ ಐ ಆಮ್ ನಾಟ್ ದಿ ಪ್ರೊಫೆಷನಲಿಸ್ಟ್. ಫಸ್ಟ್ ಟೈಮ್ ನಾನೇ ಮೇಕಪ್ ಮಾಡ್ಕೊಂತಿರೋದ್ರಿಂದ ಕತ್ತಿಗೆ ಹಾಕ್ಬಿಡಿ. ಹಾಕ್ತೀನಿಪ್ಪ, ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಾರಲ್ಲ ನೀವು ನನಗೆ, ಅದಕ್ಕೋಸ್ಕರ ಆದ್ರೂ ಹಾಕ್ತೀನಿ. ಮುಂದೆ ಅದಕ್ಕೋಸ್ಕರ ಆದ್ರೂ ಹಾಕ್ತೀನಿ. ಕತ್ತು ಮರಿಬೇಡಿ. ಮೇಕಪ್ ಮಾಡಬೇಕಾದ್ರೆ ನೆಕ್ ನಾನು ಟಾಪ್ ಸಿಕ್ಕಾಪಟ್ಟೆ ಮೇಲೆ ಇರೋದ್ರಿಂದ ಸೊ ಇಲ್ಲಿಗೆ ಏನು ಮಾಡ್ತೀನಿ. ಬಟ್ ಇನ್ ಕೇಸ್ ಈ ಥರ ಇದ್ರೆ ಇದು ಫುಲ್ ಕಂಪ್ಲೀಟ್ ಆಗಿ ಯೂಸ್ ಮಾಡಬೇಕು. ತುಂಬಾ ನೀಟಾಗಿ ಯೂಸ್ ಮಾಡಿ. ನೋಸ್ ಮೇಲೆ ನನಗೆ 2-3% ಗೊತ್ತು ನನಗೆ ಮೇಕಪ್ ಮಾಡೋಕ್ಕೆ, ಬಟ್ ಬೇಸಿಕ್ಸ್ ಅವಳಿಗೂ ಗೊತ್ತಿಲ್ಲ. 97% ಗೊತ್ತಿಲ್ಲ ಅಷ್ಟೇ. 97% ಕಲಿಯೋಣ, ನಾವು ಕಲಿತಿದ್ದೀವಿ. ಅವ್ರು ಇನ್ನೊಂದು ಸ್ವಲ್ಪ ಹಾಕು, ಇಲ್ಲೊಂದು ಹಾಕ್ಕೊಂತೀನಿ ನಾನು. ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕು. ಜೋಕರ್ ತರಲ್ಲ, ಜೋಕರೇ. ಕೈಯಲ್ಲಿ ಟ್ಯಾಪ್ ಮಾಡ್ತೀನಿ, ಬಿಕಾಸ್ ನಾನೇನು ಈಗ ಕಲಿತಿರೋದ್ರಿಂದ. ಬ್ರಷ್ ಯೂಸ್ ಮಾಡ್ಬಿಟ್ಟು ಆಮೇಲೆ ಅದು ನೀಟಾಗಿ ಬ್ಲೆಂಡ್ ಆಗಿಲ್ಲ ಅಂದ್ರೆ ಸುಮ್ಮನೆ ಪ್ರಾಬ್ಲಮ್. ತುಂಬಾ ಟ್ಯಾಪ್ 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 ಮಾಡಬೇಕು. ಬಟ್ ನೀಟಾಗಿದ್ರೆ ಬ್ಲೆಂಡರ್ ಸ್ವಲ್ಪ ಯೂಸ್ ಆಗಿ ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಬಿಡೋಣ ಅಂತ. ನನಗೆ ಲಾಸ್ಟ್ ಟೈಮ್ ವೈಟ್ ಕಲರ್ ಸ್ಯಾರಿ ಉಟ್ಟು ಮೇಕಪ್ ಮಾಡಿಸೋವಾಗ ಐಲೈನರ್ ಅಲ್ಲ ಕಣ್ಮೇಲೆ ಹಾಕಿದ್ದು ಫುಲ್ ನಾನು ಬಡ್ಕೊಂತಿದ್ದೆ, ಉರಿ ಅಂತ ನನಗೆ.
ನನ್ನನ್ನು ಬೈದ್ಬಿಟ್ಟಿದ್ಲು. ನನಗೆ ಏನು ಹಾಕ್ಬಿಟ್ಟಿದ್ಯಾ? ನನಗೆ ಏನೋ ಆಗ್ಬಿಟ್ಟಿದೆ, ಫುಲ್ ಕಣ್ಣೆಲ್ಲ ಉರಿತಿದೆ, ಯಾಕಂಗೆ ಉರಿತಿದೆ ಅಂತೆಲ್ಲಾನು. ಕಣ್ಣು ಉರಿತಿರ್ಲಿಲ್ಲ, ಕಣ್ಣು ಮೇಲೆ ಮಾತ್ರ ಅದೇ ಕಣ್ ಮೇಲೆ ಫುಲ್ ಉರಿ ತರ. ಅಂಡ್ ನನ್ಗೆ ಇನ್ನೊಂದು ಬೇಡ ಬಿಟ್ಟಿದ್ರೆ ಮುಖದ ಮೇಲೆ ಹತ್ಕೊಂಡು ನಾನು ಹಿಂಗೆ ಎಲ್ಲ ಮಾಡ್ತಿರ್ತೀನಿ, ಅದು ಸ್ಕಿನ್ಗೆಲ್ಲ ಟಚ್ ಆಗುತ್ತೆ. ಯಾವ ತರ ಅಪ್ಲೈ ಮಾಡ್ತಾರೆ ನೋಡಿ. ಅಲ್ಲ ಕಣ್ ಮುಚ್ಕೊಂಡು. ಪರವಾಗಿಲ್ಲ ನೀವು ಮಾಡಿ. ಟ್ಯಾಪ್ ಮಾಡೋದು ಎಕ್ಸ್ಟ್ರಾ ಎಕ್ಸಸ್ ಇದ್ರೆ ಬಿದ್ದೋಗುತ್ತೆ. ಈ ತರ ಟ್ಯಾಪ್ ಮಾಡಿ, ಅಲ್ಲಲ್ಲ ತರ ಎಕ್ಸಸ್ ಇದೆ ಸ್ವಲ್ಪ ಬಿದ್ದೋಗುತ್ತೆ. ಗೈಸ್ ಹಿಂಗೆ ಯೂಸ್ ಮಾಡ್ಬಿಟ್ಟು ಎಕ್ಸೆಸ್ ಇದ್ರೆ ಹಿಂಗೆ ಮಾಡ್ಬೇಕಂತ ಬಿದ್ದೋಗುತ್ತಂತ ನಾನು ಹಿಂಗೆ ಮಾಡ್ತಿದ್ದೆ, ನಿಜವಾಗ್ಲೂ ನಂಗೆ ಗೊತ್ತಿಲ್ದಿರಾ. ಓಕೆ ಯಾವ ತರ ಮಾಡ್ತಾರೆ ನೋಡೋಣ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಇರಿ ಈಗಲಿಂದ ತಗೊಂತೀನಿ ಅಂತ ಇಷ್ಟು. ಸಿಂಗಲ್ ಕಲರ್ ಯೂಸ್ ಮಾಡ್ತಿದ್ದೀವಿ, ನೋಡೋಣ. ಫಾಸ್ಟ್ ಇದ್ರಲ್ಲಿ ಕಲ್ತ್ಕೊಂತೀನಿ ನಾನು, ಆಮೇಲೆ ನೋಡೋಣ. ನಮ್ ಚಂದು ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ನಮ್ ಚಂದು ಐಲೈನರ್ ಹಾಕಕ್ ಬರಲ್ಲ. ನಂಗೆ ಐಲೈನರ್ ಅಲ್ಲ, ಮೇಕಪ್ಪೇ ಹಾಕಕ್ ಬರಲ್ಲ. ಯಾರಿಗೂ ಮೇಕಪ್ ಬಂದಿಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಗರ್ಲ್ಸ್ ಐಲೈನರ್ ಹಾಕಕ್ ಬರಲ್ಲ. ಮೇಕಪ್ ಆರ್ಟಿಸ್ಟ್ ಮಾಡೋರ್ಗೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನನಗೆ ಫಸ್ಟ್ ಟೈಮ್ ಇಲ್ಲೋ ಅಂತ, ಬಿಕಾಸ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ನನಗೆ ಇದೆಲ್ಲ ನೀಟಾಗಿ ಬ್ರಷ್ ಹೇಗೆ ತಗೋಬೇಕು ಅಂತಲೂ ಗೊತ್ತಿಲ್ಲ. ನಾರ್ಮಲ್ ನನ್ನ ಕೈಯಲ್ಲಿ ಅಪ್ಲೈ ಮಾಡ್ತೀನಿ ಅಷ್ಟೇ. ನನ್ನ ಪ್ರಕಾರ ಇದೇನು ನೀಟಾಗಿ ಶೇಪ್ ಬರಲ್ಲ, ಏನೋ ಒಂದು ಮಾಡ್ತೀನಿ. ಪರವಾಗಿಲ್ಲ. ಅಯ್ಯೋ ಈ ಕಣ್ಮೇಲೆಲ್ಲ ಮೇಕಪ್ ಹೆಂಗೆ ಮಾಡ್ತಾರೆ, ಏನಿದು? ಈ ಕಡೆ ನೋಡು. ಅಲ್ಲ ಇದು ಮೇಲೆ ಹಿಂಗೆ ಹೋಗ್ಬಿಟ್ಟಿದೆ. ಬ್ಲೇಡ್ ಮಾಡು, ನಾರ್ಮಲ್ ಆಗಿ ಕೈಯಲ್ಲಿ ಬ್ಲೇಡ್ ಮಾಡಿ, ಬ್ರಷ್ ಅಲ್ಲಿ ಹಾಕಿದ್ರೆ ಕೈಯಲ್ಲಿ ಬ್ಲೇಡ್ ಮಾಡು. ಅಂದರೆ ಕಣ್ಣು ಮುಚ್ಕೊಂಡು ಕಣ್ಣು ಎರಡು ಕೈಯಲ್ಲ, ಒಂದೊಂದು ಕಡೆ ಒಂದೊಂದು ಟೈಮಲ್ಲಿ ಮಾಡು. ಓಕೆ ವೈಟ್, ಹೆಂಗೆ ಬಿಚ್ಚಿದಾಗ ಈ ಕಣ್ಣು ಬಿಡ್ಬೇಕಾ? ಸ್ವಲ್ಪ ಬ್ಲೇಡ್ ಮಾಡು. ಆದ್ರೂ ಕಣ್ಣಿಗೆ ಸೆಲ್ಫ್ಗೆ ಇದೇನಂತಾರೆ ಇದು ಐ ಶ್ಯಾಡ್. ಅವಾಗ ಐ ಶ್ಯಾಡೋಸ್ ಎಲ್ಲ ಡಿಫ್ರೆಂಟ್ ಯೂಸ್ ಮಾಡ್ತಾರೆ. ಹಿಂಗೆಂಗೋ ಮಾಡ್ತಿದ್ದೀನಿ. ಗಯ್ಯೋ ನಂಗೆ ನಿಜವಾಗ್ಲೂ ಇದು ಗೊತ್ತಿಲ್ಲ, ನಾನು ಏನೋ ಮಾಡಿದ್ದೀನಿ ಕಣ್ಣಿಗೆ. ಏನೋ ಈ ಚಿಕ್ಕ ಮಕ್ಕಳು, ನಾನು ಚಿಕ್ಕ ವಯಸ್ಸಿಗೆ ಹಿಂಗೆ ಕಣ್ಣಿಸ್ಕೊಂತಿದ್ದು. ಓಕೆ ಇವಾಗ ಇನ್ನೂ ಸ್ವಲ್ಪ ಮಾಡ್ಕೊಳ್ರಿ. ನಿಮ್ಗೆ ಯಾವ್ದು ಲೈಟ್ ಶೇಡ್, ಡಾರ್ಕ್ ಶೇಡ್, ಬೇರೆ ಕಲರ್ ಏನು ಬೇಕಾ ಮಾಡ್ಬೋದಿಲ್ಲ. ಅದೇ ಕಲರ್ ಯೂಸ್ ಮಾಡಬೇಕು. ಅಲ್ಲ, ಯಾಕಂದ್ರೆ ಐ ಶೋ ಕಾನ್ಫಿಡೆನ್ಸ್ ಆನ್ ಮೀ, ನಾನು ಬೇರೆ ಕಲರ್ ಯೂಸ್ ನನಗೆ ಮಾಡ್ತೀನಿ. ಕಾನ್ಫಿಡೆನ್ಸ್ ಇದೆ, ಬಟ್ ಅವ್ಳು ಕಾನ್ಫಿಡೆನ್ಸ್ ಇಲ್ಲ. ನೋಡೋಣ, ಎರಡು ಕಲರ್ ಹಾಕ್ತಿದ್ದೀನಿ ನಾನು. ಇನ್ನೊಂದು ಕಲರೇ ಕಾಣಿಸ್ತಿಲ್ಲ. ನನ್ನ ಕಣ್ಣೇ ಕಾಣಿಸ್ತಾ ಇಲ್ಲ. ನನ್ನ ಕಣ್ಣು ಕಪ್ಪು ಕಾಣಿಸ್ತಾ ಇದ್ದು, ಅಥವಾ ನಾನೇ ನೆಟ್ವರ್ಕ್ ಮೇಕಪ್ ಮಾಡ್ಕೊತೀನೋ ಗೊತ್ತಿಲ್ಲ. ಓಕೆ, ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನನ್ನ ಕಣ್ಣು ಕಲರ್ ಕಾಣಿಸ್ತಾ ಇದೆಯೋ. ಹಾಕಿರೋ ಕಲರ್ ಮೇಲೆ ಇನ್ನೊಂದು ಕಲರ್ ಡಾರ್ಕ್ ಆಗಿ ಹಾಕ್ಬಿಟ್ಟು ನನ್ನ ಕಣ್ಣು ಕಾಣಿಸ್ತಾ ಇಲ್ಲ. ಮತ್ತೆ ಇನ್ನೇನು ಹಾಕ್ಬೇಕಿತ್ತು? ನಾನು ಅವಾಗಲೇ ಹೇಳಿಲ್ವಾ, ಡಾರ್ಕ್ ಇಂದ ಲೈಟ್ ಶೇಡ್ ಹೋದ್ರೆ ಸ್ವಲ್ಪ ಬ್ಲೆಂಡ್ ಕಾಣಿಸ್ಬೇಕು, ಬ್ಲೆಂಡ್ ಆಗಿರೋ ತರ. ಪರವಾಗಿಲ್ಲ. ಸೊ ಫಸ್ಟ್ ಟೈಮ್ ಕಲಿತಾ ಇದೀವಿ. ಅಷ್ಟು ಚೆನ್ನಾಗಿ ಹಾಕಿದ್ದೀನಿ ನಾನು. ಇದು ನೋಡಿ, ಇದು ಇಲ್ಲೇನು ಇಲ್ಲ, ಇಲ್ಲಿ ಬಂದಿದೆ. ಇಲ್ಲಿ ಓಕೆ, ಇಲ್ಲಿ ಸ್ವಲ್ಪ ಬೆಟರ್ ಆಗಿದೆ ಈ ಶೇಪ್. ಅದೇ ತರ ಬ್ಲೆಂಡ್ ಮಾಡ್ಬಿಡ. ಆ ಕಡೆ ಕಣ್ಣು ಮುಚ್ಚು ಸ್ವಲ್ಪ. ಪರವಾಗಿಲ್ಲ, ಪರವಾಗಿಲ್ಲ. ಕಣ್ ತಗೊಂಡೆ ಬೇಡ, ಕಣ್ಣು ಮುಚ್ಚಿರೋದು. ಸ್ಕಿನ್ನು ಹಿಂಗೆ ಮಾಡಿದ್ರೆ ಹಂಗೆ ಹೋಗ್ತೈತೆ. ಸಾಕು ಸಾಕು. ಸ್ಟ್ರಾಬೆರಿ ಕ್ರಶ್ ಅಂತ ಇದೆ, ಸ್ಟ್ರಾಬೆರಿ ಕ್ರಶ್. ಇವಾಗ ಐನೈಲರ್ ಅಪ್ಲೈ ಮಾಡು. ಸಾಕು ಅನ್ಸುತ್ತೆ. ಸ್ವಲ್ಪ ಅದು ಬಿಟ್ಬಿಡು, ಸ್ವಲ್ಪ ಆದ್ಮೇಲೆ ಅದೇ ಡ್ರೈ ಆಗುತ್ತೆ. ಅಲ್ಲ, ನನ್ನ ಕೋಮಲವಾದ ತುಟಿಯನ್ನು ಸ್ವಲ್ಪ ಕೆಂಪು ಹಾಕಿ ತೋರಿಸು. ನನಗೆ ಇದು ಬರಲ್ಲ. ನನಗೆ ಬೇರೆಯವ್ರು ಹಾಕಿದ್ರೇನೆ ಕಿರ್ಚ್ಕೊಂತೀನಿ ನಾನು. ಸ್ವಲ್ಪ ಅಪ್ಲೈ ಮಾಡ್ಕೊ. ಕಾಜಲ್ ಅಪ್ಲೈ ಎತ್ಕೊಂಡ್ಬಂದಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ. ವೆಯ್ಟ್, ಕಾಜಲ್ ಎತ್ಕೊಂಡ್ಬಂದಿಲ್ಲ, ಅದಕ್ಕೆ ನೀವು ಐಲೈನರ್ ಹಾಕ್ಲೇಬೇಕು. ಇವಾಗ ನಾನು ಕುಡ್ದೋರ್ಗಿಂತ ವಿಚಿತ್ರವಾಗಿರ್ತೀನಿ. ಫಸ್ಟ್ ಇಲ್ಲಿ ಈ ಕಡೆ ನೋಡು. ಕಾನ್ಸಂಟ್ರೇಷನ್ ಚಂದ, ಕಾನ್ಸಂಟ್ರೇಷನ್. ಆದರೆ ಇಲ್ಲೊಂದು ಮಾರ್ಕ್ ಬಂದ್ಬಿಟ್ಟಿದೆ. ಅಯ್ಯೋ, ಏನೇನೋ ಮಾಡಾಕ್ಬಿಟ್ಟೆ. ಎಲ್ಲರೂ ಫಸ್ಟ್ ವಿಂಗ್ ಮಾಡಿ ಆಮೇಲೆ ಒಳಗಡೆ ಹಾಕ್ತಾರೆ. ನಮ್ಮ ಹುಡುಗಿ ಸ್ವಲ್ಪ ಉಲ್ಟಾ, ಒಳಗಡೆಯಿಂದ ಆಮೇಲೆ. ನಾನು ನಿಜ ಅಯ್ಯೋ ಉಳಿತಾಯ್ತು ಇವಾಗ ಇದು. ಅಯ್ಯೋ ಚಂದ ಬೇಡ. ಲೆಫ್ಟ್ ಹ್ಯಾಂಡು ಮತ್ತೆ ಇದು ಹಿಂಗೆ ಬರಲ್ಲ. ಹೆಂಗ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇರುತ್ತೆ ಅದರ ಬಾ. ಹೆಂಗೋ ಫಸ್ಟ್ ಯಾವಾಗ ಬಂದ್ಬಿಡ್ತು, ಏನೋ ಮಾಡಿಟ್ಟಿದ್ದೀನಿ. ಕಣ್ಣು ಫುಲ್ ಉರಿತೈತಿ ಇವಾಗ. ಈ ಕಡೆನೇ ಜಾಸ್ತಿ ಉರಿತೈತಿ. ಇದು ಜಾಸ್ತಿ ಅಪ್ಲೈ ಮಾಡಿ, ಇದು ಸಣ್ಣ ನೀಟಾಗಿ ಬಂತು ಸ್ವಲ್ಪ. ಬಟ್ ಇದೊಂದು ಲೈನ್ ಹೋಗ್ಬಿಡ್ತು. ಬಟ್ ಈ ಕಡೆ ಏನೇನೋ ಮಾಡಾಕ್ಬಿಟ್ಟೆ ನಾನು. ಇದು ಜಾಸ್ತಿ ಬಂದ್ಬಿಡ್ತು. ಮೇ ಬಿ ಅನು ಹೇಳ್ದಂಗೆ ಈ ಕಡೆ ನಾನು ತಗೋಬೇಕಿತ್ತು. ಹೇಳಿದ ಮಾತು ಕೇಳಬೇಕು. ಇಲ್ಲ, ನಾನು ಹಾಕಿದ್ದಾದ್ಮೇಲೆ ನೋಡಿ. ಪರವಾಗಿಲ್ಲ. ಫಸ್ಟ್ ಇಟ್ಸ್ ಓಕೆ, ಐ ಸಿ. ನೆಕ್ಸ್ಟ್ ವಾಟ್? ಕಾಜಲ್ ತಂದಿಲ್ಲ. ಕಾಜಲ್ ಎತ್ಕೊ ಬಂದಿಲ್ಲ. ಮಸ್ಕರಾ ಹಾಕ್ಬೋದಾಗಿತ್ತು, ಬಟ್ ಮಸ್ಕರಾ ಎತ್ಕೊ ಬಂದಿಲ್ಲ. ಐ ನೋ ಮಸ್ಕರಾ ಹೌ ಟು ಯೂಸ್. ಯಾ, ಲೈಕ್ ದಿಸ್. ಈಗ ಐನ ಲಿಪ್ಸ್ಟಿಕ್ ಹಾಕೋಣ. ಈಗ ಯಾ, ಹೈಲೈಟರ್ ಹಾಕ್ಬೋದು, ಬಟ್ ಲಿಪ್ ಪೆನ್ಸಿಲ್ ಇದೆ. ಫಸ್ಟ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಬಿಡು. ಇನ್ನು ಇದಿದೆ ಲಿಪ್ಸ್ಟಿಕ್ ಹಾಕಿದ್ರೆ. ಸೊ ಇವಾಗ ನಾನು ಫಸ್ಟ್ ಲಿಪ್ ಪೆನ್ಸಿಲ್ ಯೂಸ್ ಮಾಡಬೇಕಾ ಅಥವಾ ಲಿಪ್ಸ್ಟಿಕ್ ಯೂಸ್ ಮಾಡಬೇಕಾ? ಲಿಪ್ ಪೆನ್ ಯೂಸ್ ಮಾಡು. ಓಕೆ, ಬ್ರೌನ್ ಲಿಪ್ಸ್ಟಿಕ್, ಸುಪಿರಿಯರ್ ಲಿಪ್ಸ್ಟಿಕ್. ನಿಮ್ಗೆ ಯಾವ ಕಲರ್ ಲಿಪ್ಸ್ಟಿಕ್ ಇಷ್ಟ ಚಂದ? ನಂಗೆ ಏನೋ ಲಿಪ್ಸ್ಟಿಕ್ಗಳು ಖಾಲಿ ಮಾಡಿದ್ರೆ ಸಾಕು. ಯಾವ ಕಲರ್ ಇಷ್ಟ? ನಾರ್ಮಲ್ ಆಗಿ ನಾನು ಲಿಪ್ಸ್ಟಿಕ್ ಇವಾಗ ತಗೋತೀನಿ ಅಂದ್ರೆ ನಾನು ಆ ಕಲರ್ ತಗೋತೀನಿ. ನನ್ನ ಲಿಪ್ಸ್ ಕಲರ್ ಪಿಂಕಿಶ್. ನನ್ನ ಲಿಪ್ಸ್ ಕಲರ್ ಲೈಟ್ ಪಿಂಕ್ ಇದೆ. ನಂಗೆ ಲೈಟ್ ಪಿಂಕ್ ಇಷ್ಟ. ಅದು ಬಿಟ್ಟರೆ ಫುಲ್ ಡಾರ್ಕ್ ಈ ಕಲರ್ ಇಷ್ಟ. ಫುಲ್ ಡಾರ್ಕ್ ಹ್ಯಾಲೋ. ಅದು ಹಾಕಿದ್ರೆ ಹ್ಯಾಲೋವಿನ್ ಥರ ಇರುತ್ತೆ ನೋಡಿ. ಅಷ್ಟೇ ಅಲ್ವಾ? ಇದು ಒಂದೇ ಸರಿ ಅಲ್ವಾ? ಅದು ಡಾರ್ಕ್ ಆಗುತ್ತೆ. ಸೊ ಡಾರ್ಕ್ ಲೈಟ್ ನಾವು ಲಿಪ್ ಕಾಂಬೋಸ್ ಯಾವ ತರ ಬೇಕು ಈಗ ಲೈಟ್ ಕಲರ್ ಲಿಪ್ಸ್ಟಿಕ್ ಹಾಕಿದ್ರೆ ಡಾರ್ಕ್ ಇದು ಹಾಕ್ಬೇಕಾ? ಯಾವ್ದು ಲಿಪ್ ಕಾಂಬೋಸ್ ಮಾಡ್ತಾರೆ. ಈಗ ಒಳಗಡೆ ಲೈಟ್ ಹಾಕಿ ಆಚೆ ಕಡೆ ಡಾರ್ಕ್ ಹಾಕಿ ಸ್ವಲ್ಪ ಲಿಪ್ ಹೈಲೈಟ್ ಮಾಡ್ತಾರೆ. ಓಕೆ, ಇವಾಗ ಯಾವ ಲಿಪ್ಸ್ಟಿಕ್ ಹಾಕಬೇಕು?
ಯಾವ ಲಿಪ್ಸ್ಟಿಕ್ ಹಾಕ್ತೀಯ ನೀನು ಯಾವ್ದು ಬೇಕು ಮಾಡ್ಕೋ ಅದು ರೆಡ್ ಕಲರು ಬ್ರೌನ್ ಕಲರ್ ಅದು ಆಗುತ್ತೆ ಲೈಟಾಗಿ ಅಪ್ಲೈ ಮಾಡ್ಕೊ ನಿಂಗೆ ಇಷ್ಟ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನನಗೆ ವಿಡಿಯೋದಲ್ಲಿ ಫುಲ್ ರೆಡ್ ಆಗಿ ಕಾಣಿಸ್ತಿದೆ, ಯಾಕೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಮೆರೂನ್ ಇದೆ ಇದು. ಈಗ ಬ್ಲಶ್ ಹಾಕ್ತಾಳೆ, ಬ್ಲಶ್ ಇಲ್ಲ, ಸೊ ಲಿಪ್ಸ್ಟಿಕ್ ಅಲ್ಲಿ ನಾವು ಹಾಕ್ತಿದ್ದೀವಿ. ಲಿಪ್ಸ್ಟಿಕ್ ಏನೇನೋ ಮಾಡಾಕ್ಬಿಟ್ಟೆ ನಾನು. ಹಿಂಗೆ ಆಗೋದು ಫಸ್ಟ್ ಟೈಮ್ ಏನಾದರೂ ಕಲಿಯಕ್ಕೆ ಹೋದ್ರೆ. ಇವಾಗ ಬ್ಲಶ್ ಹಾಕ್ತಿದ್ದೀವಿ. ಬ್ಲಶ್ ಅಂತ ಪ್ರಾಪರ್ ಆಗಿ ಬ್ಲಶ್ ಎತ್ಕೊ ಬಂದಿಲ್ಲ ನಾವು ಇಲ್ಲಿಗೆ, ಅದಕ್ಕೆ ಲಿಪ್ಸ್ಟಿಕ್ ಅಲ್ಲಿ ನಾವು ಬ್ಲಶ್ ಹಾಕ್ತಿದ್ದೀವಿ 2 in 1. ಬೇಡನು ಅದು ಮಾರ್ಕ್ ಹೋಗಲ್ಲ. ಇಲ್ಲ ನಾವು ಫಸ್ಟ್ ಬ್ರಷ್ ಅಲ್ಲಿ ಅಪ್ಲೈ ಈ ಬ್ರಷ್ ಅಲ್ವಾ ನೀನು ರಬ್ ಮಾಡ್ಬೇಕಿತ್ತು. ಯಾವುದೇನು ಬ್ರಷ್ ಮಾಡು, ಇದ್ರಲ್ಲಿ ಮಾಡು. ಇದೆಲ್ಲ ಫಸ್ಟ್ ಇದ್ರ ಮೇಲೆ ಹಾಕೋಬಿಟ್ಟು ಬ್ಲಶ್ ಲಿಪ್ಸ್ಟಿಕ್ ಅಲ್ಲೇ ಹೇಳ್ಕೊಟ್ರು, ಅದು ಹೋಗೋದೇ ಇಲ್ಲ ಗೊತ್ತಾ. ಬ್ಲಶ್ ಪ್ಲೇಸ್ಮೆಂಟ್ ಎಲ್ಲ ಕಡೆ ನೀಟಾಗಿ ಬರುತ್ತೆ. ನನಗೆ ಹೇಳ್ಕೊಟ್ಟಿರೋ ಪ್ರಕಾರ ನಾನು ಹೇಳ್ಕೊಟ್ಟಿದ್ದೀನಿ. ಬ್ರಷ್ ಮೇಲೆ ಹಾಕೋಬಿಡು ಡೈರೆಕ್ಟ್ ಆಗಿ, ಆಗ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ನಾನು ಬ್ರಷ್ ಮತ್ತೆ ಹಾಕೊಂತೀನಿ. ಅಯ್ಯೋ 2 ಕಡೆ ಯೂಸ್ ಪರವಾಗಿಲ್ಲ ಮಾಡು. ಪ್ಲೇಸ್ಮೆಂಟ್ ಚಂದ ಹೇಳ್ತಾನೆ ಇಲ್ಲಿಂದ. ಇಟ್ಸ್ ಹೆಂಗೆ ಅಂದ್ರೆ ಇಲ್ಲಿ 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 ಚೀಕ್ ಬೋನ್ ಇಂದ ಫೋರ್ಹೆಡ್ ಗೆ ಹೌದು ಮರ್ಜ್ ಮಾಡ್ತಾರೆ. ಫೋರ್ಹೆಡ್ ಒಬ್ಬರು ಏನ್ ಮಾಡ್ತಾರೆ, ಜಸ್ಟ್ ಇಲ್ಲಿ ಮಾತ್ರ ಯೂಸ್ ಮಾಡ್ತಾರಂತೆ. ನನಗೂ ಹಂಗೆ ಗೊತ್ತಿದ್ದು, ಬಟ್ ಹಂಗೆ ಯೂಸ್ ಮಾಡಂಗಿಲ್ಲ. ಇಟ್ಸ್ ಲೈಕ್ ಹಿಯರ್ ಅದರ ಯೂಸ್ ಮಾಡೋದು, ಬಟ್ ಅಲ್ಲಿ ಮಾತ್ರ ಯೂಸ್ ಮಾಡೋದು ಒಂಥರ ಇಟ್ ಲುಕ್ಸ್ ಲೈಕ್ ಹೈಲೈಟ್ ಅಲ್ಲಿ ಮಾತ್ರ ಇರುತ್ತೆ. ಸ್ಮೈಲ್ ಫೈನ್ ಮಾಡ್ಕೊಂಡು ಮಾಡಿ, ಈಸಿಯಾಗಿ ಬರುತ್ತೆ. ಅದನ್ನೇ ರಬ್ ಮಾಡಮ್ಮ ಬೇಗ, ಅದು ಲಿಕ್ವಿಡ್ ದಮ್ಮ, ಅದು ಬೇಗ ಆರೋಗುತ್ತೆ. ಓಕೆ ಮಾ ಸೊ ಈಗ ಅದನ್ನ ಬೇರೆ ಎತ್ಕೋ. ಅಯ್ಯೋ ಅಂತ ಎತ್ಕೊಳೋದು. ಅದು ಪೌಡರ್ ಬ್ರಷ್, ಅದು ಅಲ್ಲಿ ಬ್ರಷ್, ಅದು ಎತ್ಕೋ. ಯಾವ ಬ್ರಷ್ ಹೆಂಗ್ ಬೇಕೋ ಯೂಸ್ ಮಾಡೋದು. ಪೌಡರ್ ಬ್ರಷ್ ಮಾತ್ರ ನೀವು ಲಿಪ್ಸ್ಟಿಕ್ ಹಾಕಿದ್ರೆ ಬೇಗ ರಬ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಲಿಪ್ಸ್ಟಿಕ್ ಮ್ಯಾಟ್ ಲಿಪ್ಸ್ಟಿಕ್ ಹಾಕಬೇಕು, ಲಿಕ್ವಿಡ್ ಲಿಪ್ಸ್ಟಿಕ್ ಅಲ್ಲ. ಹೋಗ್ತಾನೆ ಇಲ್ಲ. ಕೈ ಯೂಸ್ ಮಾಡು. ಕೈ ಹೋಗ್ತಾನೆ ಇಲ್ಲ. ಕೈಸಾಗಿ ನೋಡಿ ಮಚ್ಚೆ ತರ ಇದೆ ಕಾಣಿಸ್ತಿದೆ. ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡಿ. ನಾನು ಬ್ಲೆಂಡ್ ಮಾಡಿದೆ. ಐ ಮೀನ್ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ಓಕೆ ಪರ್ಫೆಕ್ಟ್. ಬೇರೆ ಇಷ್ಟ ಅಲ್ವಾ ಮೇಕಪ್ ಬೇಸಿಕ್. ಒನ್ ಮೋರ್ ಸ್ಪ್ರೇ, ಸೆಟ್ಟಿಂಗ್ ಸ್ಪ್ರೇ. ಐ ಮೀನ್ ಇದೇ ನಂಗೆ ಜಾಸ್ತಿ ಅನಿಸ್ತು ಬೇಸಿಕ್ಗೆ. ಇನ್ನೇನಾದರೂ ಫುಲ್ ಪ್ರೊಫೆಷ್ನಲ್ ಆಗಿ ಮಾಡಿಬಿಟ್ರೆ ಗೊತ್ತಿಲ್ಲ. ಸೊ ಇದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಸೊ ಇದನ್ನ ಸ್ವಲ್ಪ ದೂರ ಇಟ್ಬಿಟ್ಟು ಫೇಸ್ ಮೇಲೆ 1 2 3 ಆದರೆ ಅದು ಬೇರೆ ಕಡೆ ಸ್ಪ್ರೇ ಆಗೋಯ್ತು. 1 2 3 ಥರನಾ? ಫುಲ್ ಅದು ಸ್ವಲ್ಪ ವೈಟ್ ಸ್ಪ್ರೇ ಇರುತ್ತೆ. ಸಾಕು. ಓಕೆ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬ್ಯಾಸಸ್ ಸ್ಮಜ್ ಆಗೋದು ಆ ಥರ ಎಲ್ಲ ಆಗಲ್ಲ. ಓಕೆ ಸೊ ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ್ವೆ. ಮೇಕಪ್ ಹಾಕಿಲ್ಲ. ಐ ಹೋಪ್ ಚೆನ್ನಾಗಿ ಕಾಣಿಸ್ತಿದೀವಿ. ಸೊ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ನಾನು ಫಸ್ಟ್ ಟೈಮ್ ಕಲ್ತಿರೋದ್ರಿಂದ ಜಸ್ಟ್ ಕಮೆಂಟ್ ಮಾಡಿ. ಇನ್ ಕೇಸ್ ನಾನು ಏನಾದರೂ ಕರೆಕ್ಟ್ ಮಾಡ್ಕೊಬೇಕಂದ್ರೆ ನೆಕ್ಸ್ಟ್ ಟೈಮ್ ಪಕ್ಕ ಕರೆಕ್ಟ್ ಮಾಡ್ಕೊತೀನಿ. ನೀವು ಗೈಸ್ ಕ್ಯಾನ್ ಸಿ ಇಲ್ಲಿ ನನ್ನ ಕಣ್ಣ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್. ಆ್ಯಂಡ್ ಈ ಶೇಪ್ ಎಲ್ಲ ನೀಟಾಗಿ ಬಂದೇ ಇಲ್ಲ ನನ್ನ ಪ್ರಕಾರ. ಆ್ಯಂಡ್ ಲಿಪ್ಸ್ ಹತ್ರನೂ ಅಷ್ಟೇ. ಕಲಿತಾ ಐ ಹೋಪ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಕಲಿತಾ ಆಕ್ಚುಲಿ ಕಂಪ್ಲೀಟ್ ನೀಟಾಗಿ ಕವರೇಜ್ ಇದೆ. ಬಟ್ ಒಂದು ಖುಷಿ ಏನಂದ್ರೆ ನನ್ನ ಕಣ್ಣು ಲಿಪ್ಸ್ ಬಿಟ್ರೆ ಇನ್ ಫೇಸ್ ಹತ್ರ ಎಲ್ಲ ನೀಟಾಗಿ ಸೆಟ್ ಆಗಿದೆ ಥಿಂಗ್ಸ್. ಅದು ಒಂದು. ಸೊ ಹಿಂಗೆ ಕಾಣಿಸ್ತಿದೀನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸ್ವಲ್ಪ ಆ ಕಡೆ ನೋಡು. ಚೆನ್ನಾಗಿದೆ. ಆಕ್ಚುಲಾಗಿ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಇಷ್ಟು ನೀಟಾಗಿ ಮೇಕಪ್ ಮಾಡ್ಕೊತೀನಿ ಅಂತ. ಬಿಕಾಸ್ ಅದೆಲ್ಲ ಸೆಟ್ ಆಗಲ್ಲ ಮೇಕಪ್ಗೆ. ಮೇ ಬಿ ಸ್ವಲ್ಪ ಅಂದ್ರೆ ಪೌಡ್ರಿ ಆಗಿರುತ್ತೆ ಒಂದೊಂದು ಮೇಕಪ್ ಅನ್ಕೊಂಡಿದ್ದೆ. ಬಟ್ ಸೆಟ್ಟಿಂಗ್ ಪೌಡರ್ ಕೂಡ ಹಾಕಿಲ್ಲ, ಬಟ್ ಅದು ಹೌದು ಸೆಟ್ಟಿಂಗ್ ಪೌಡರ್ ಕೂಡ ಹಾಕಿಲ್ಲ. ನನ್ನ ಫೇಸ್ ನೀಟಾಗಿ ಸೆಟ್ ಆಗಿದೆ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್. ಪಕ್ಕಾ ಟ್ರೀಟ್ ಕೊಡಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.